ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ಸಿಂಹದಿಂದ ಮುಂದಿನ ರಾಶಿಗಳ ಇಡೀ ವಾರದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಸಿಂಹರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಸಹೋದರರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ಚಂದ್ರಮಾಂದಿಯರು ವ್ಯಯಾಧಿಪತಿ ಸೇರಿದ್ದಾನೆ, ಹೀಗಾಗಿ ಖರ್ಚು ಜಾಸ್ತಿ ಆಗಬಹುದು ಅಥವಾ ಅವರಿಂದಾಗಿ ನಷ್ಟ ಆಯ್ತಲ್ಪ ಅಂತಕ್ಕಂಥ ಒಂದು ಹಿಂಸೆ ಉಂಟಾಗಬಹುದು. ಈ ರೀತಿಯ ತೊಡಕುಗಳನ್ನು ವಾರದ ಆದಿಯಲ್ಲಿ ಸ್ವಲ್ಪ ಹಣ ನಷ್ಟ ಆಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಲಾಭವೂ ಇದೆ, ವ್ಯಯವೂ ಇದೆ. ಈ ವ್ಯಯ ಲಾಭ ವಾರದ ಆದಿಯಿಂದ ನಿಮಗೆ ಬಂದಿರತಕ್ಕಂಥ ನಷ್ಟ ಏನಿದೆ ಅದಿನ್ನೂ ತೀರದು ಕೊನೆಗೆ ಸ್ವಲ್ಪ ಹಣ ಗಳಿಸ್ತೀರ, ಆತಂಕ ಬೇಡ. ಆದರೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಬಂಧು ಬಾಂಧವರಲ್ಲಿ ಸ್ವಲ್ಪ ಒಳ್ಳೆಯ ಉತ್ತಮವಾದ ವಾತಾವರಣ ಉಂಟಾಗುತ್ತೆ. ಸ್ನೇಹಿತರ ಜೊತೆಗೆ ಒಂದು ಒಡನಾಟ, ಒಂದು ವಿಹಾರ, ಈ ಥರದ್ದು ಒಂದು ಸಂತೋಷ ಇದೆ. ಸಿಂಹರಾಶಿಯವರಿಗೆ ಒಂದು ಪ್ರಯಾಣದ ಸಂತೋಷ, ಒಂದು ಲಾಂಗ್ ಜರ್ನಿ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಲಾಂಗ್ ಟ್ರಿಪ್ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಚೆನ್ನಾಗಿದೆ. ಲಾಭ ಕೊನೆ ಮಟ್ಟಿಗೆ ಲಾಭವನ್ನು ಕಾಣ್ತೀರಾ. ವೃತ್ತಿಯಲ್ಲಿ ಅನುಕೂಲ ಇದೆ. ಸಣ್ಣ ಪುಟ್ಟ ಕಿರಿಕಿರಿಗಳಿರ್ತದೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಖಂಡಿತ ಇಲ್ಲ. ತಲೆ ಕೆಡಿಸ್ಕೊಬೇಡಿ. ಸಿಂಹರಾಶಿಯವರು ಹೆಚ್ಚಿನ ಫಲ ಚೆನ್ನಾಗಿದೆ. ಇದಕ್ಕೇನಪ್ಪ ಪರಿಹಾರ? ಸಿಂಹರಾಶಿಯವರಿಗೆ ಕೃಷ್ಣನಿಗೆ ಒಂದು ತುಳಸಿ ಮಾಲೆಯನ್ನು ಸಮರ್ಪಣೆ ಮಾಡಿ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಕುಟುಂಬ ಸಹಕಾರ ಚೆನ್ನಾಗಿದೆ. ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ ಸ್ತ್ರೀಯರಿಗೆ ಅನ್ನೋದು ಬಿಟ್ಟರೆ ಬಲ ಅಂತೂ ಇದೆ. ಚಂದ್ರನಿಂದಾಗಿ, ಚಂದ್ರ ಲಾಭಾಧಿಪತಿ, ಹೀಗಾಗಿ ಅವನ ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬ ಬಲ, ಹಣಕಾಸಿನ ಬಲ, ಸ್ತ್ರೀಯರಲ್ಲಿ ಹೆಚ್ಚಿನ ಹಣಕಾಸು ಓಡಾಡ್ತಕ್ಕಂಥದ್ದು, ಮಾತು, ಹೆಣ್ಣುಮಕ್ಕಳು ಮಾತಾಡಿ ಕೆಲಸ ಸಾಧಿಸ್ಕೊಳ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ವಾರದ ಆದಿ ಒಳ್ಳೆ ಗುಡ್ ಸ್ಟಾರ್ಟ್ ಅಂತೀವಲ್ಲ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ, ಹೀಗಾಗಿ ಹೆಚ್ಚಿನ ಆತಂಕ ಏನೂ ಇಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಈ ಭಾಗದಲ್ಲಿ ನೋಡಿದ್ರೆ ಸ್ವಲ್ಪ ವ್ಯಯ ಇದೆ. ವ್ಯವಹಾರದಲ್ಲಿ ಲಾಭ ಇದೆ, ಸಂಶಯ ಇಲ್ಲ. ಆದರೆ ಸ್ವಲ್ಪ ಸಣ್ಣ ಪುಟ್ಟ ತೊಡಕುಗಳನ್ನು ಸೂಚಿಸ್ತಾ ಇದೆ. ಕೆಲಸ ನಿಮಗೆ ಶುಕ್ರವಾರದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಶುಕ್ರವಾರದವರೆಗೆ ಗುರುವಾರ, ಶುಕ್ರವಾರ 2 ದಿನ ತುಂಬ ಚೆನ್ನಾಗಿದೆ. ಶನಿವಾರದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ವಿಘ್ನಗಳು ಬರ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆದರೆ ಉಳಿದ ಹಾಗೆ ಕೃಷಿಕರಿಗೆ ಚೆನ್ನಾಗಿದೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಬಂಧುಮಿತ್ರರಿಂದ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ, ಹೀಗಾಗಿ ಆತಂಕ ಏನೂ ಇಲ್ಲ. ವೀಕೆಂಡಲ್ಲಿ ಕೊನೆಯ ದಿವಸ ಶನಿವಾರದ ಮಟ್ಟಿಗೆ ಮಾತ್ರ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಮನಸ್ಸಿಗೇನೋ ಅಸಮಾಧಾನ ಉಂಟಾಗುತ್ತೆ. ಇದಕ್ಕೇನಪ್ಪ ಪರಿಹಾರ? ಇಡೀ ವಾರವನ್ನು ಗಮನಿಸ್ಕೊಂಡಾಗ ಮುಖ್ಯವಾಗಿ ನಿಮಗೆ ಅಂಥ ಏನೂ ತೊಡಕಿಲ್ಲ. ಸಣ್ಣ ಪುಟ್ಟ ತೊಡಕುಗಳು, ಅದರ ನಿವಾರಣೆ ಆಗಿಬಿಡುತ್ತೆ. ವಿಷ್ಣು ಸನ್ನಿಧಾನಕ್ಕೆ ಒಂದು ಪುಷ್ಪಾರ್ಚನೆ ಮಾಡಿಸಿ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಹೆಚ್ಚಿನ ವ್ಯಯ ಕೂಡ ಇದೆ, ಅನುಕೂಲವೂ ಇದೆ, ವ್ಯಯವೂ ಇದೆ. ಸಂಗಾತಿಯಿಂದ ಸಹಕಾರ ಚೆನ್ನಾಗಿದೆ. ವ್ಯವಹಾರಗಳಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಕರ್ಮಾಧಿಪತಿ ಜನ್ಮಕ್ಕೆ ಬಂದಾಗ ನೀವು ನೋಡಿ ಸ್ವತಂತ್ರವಾಗಿ ವ್ಯವಹರಿಸ್ತಾ ಇದ್ದರೆ, ಸ್ವಂತ ವ್ಯಾಪಾರ ಅಂತೀವಲ್ಲ, ಅದು ತುಂಬ ಚೆನ್ನಾಗಿರ್ತದೆ, ಅನುಕೂಲ ಉಂಟಾಗುತ್ತೆ. ಸಣ್ಣ ಪುಟ್ಟ ಲಾಸಸ್ ಇದೆ, ಅದೇನಷ್ಟು ತಲೆ ಕೆಡಿಸ್ಕೋಬೇಡಿ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷ ಅನುಕೂಲಗಳು, ಹೊಸ ಕೆಲಸ ಸಾಧನೆ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಒಳ್ಳೆ ನಿಮಗೂ ಕೂಡ ಈ ಪ್ರಾರಂಭ ತುಂಬ ಒಳ್ಳೆ ಚೆನ್ನಾಗಿರ್ತದೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಶುರುವಾಗ್ಬಿಡುತ್ತೆ. ಲಾಭ ಬರ್ತಾ ಇದೆ, ಆದರೆ ಕಿರಿಕಿರಿ ತಪ್ಪಿದ್ದಲ್ಲ ಅನ್ನೋ ಥರದಲ್ಲಿ ನಾವು ಗಮನಿಸಬೇಕಾದಂತಹ ಫಲಗಳನ್ನ ಅದು ಸೂಚಿಸ್ತಾ ಇದೆ ಮಾಂದ್ಯ ಕಾರಣದಿಂದಾಗಿ. ಆದರೆ ಕುಟುಂಬ ಸಹಕಾರ, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಹಣಕಾಸಿನ ಬಲ, ಇದೆಲ್ಲ ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಹೆಚ್ಚಿನ ಶುಭ ಫಲವೇ ಇರೋದ್ರಿಂದ ಹೆಚ್ಚಿನ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮಾಂದ್ಯ ಸಲುವಾಗಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಒಂದು ವಾರದಲ್ಲಿ ನೋಡಿ ಒಳ್ಳೆಯ ಫಲವೂ ಇರುತ್ತೆ, ತೊಡಕು ಇರುತ್ತದೆ. ತೊಡಕಿದ್ದಾಗ ಆರಾಧನೆ, ದೈವತ ಆರಾಧನೆಗಳಿಂದ ಅದನ್ನು ಸರಿಪಡಿಸ್ಕೊಳ್ಬಹುದು, ಯೋಚನೆ ಮಾಡೋದು ಬೇಡ. ಇದಕ್ಕೇನಪ್ಪ ಪರಿಹಾರ? ತುಲಾರಾಶಿಯವರಿಗೆ ವಾರದ ಆದಿಯಲ್ಲೇ ನಿಮಗೆ ತೊಡಕು, ಈ ಕಾರಣದಿಂದಾಗಿ ಶಿವ ಹಾಗೂ ವಿಷ್ಣು ಸಹಸ್ರ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆಪ್ತರಿಗೆ ಹಣ ವಿನಿಯೋಗ ಮಾಡ್ತೀರಾ. ವೃತ್ತಿಯಲ್ಲಿ ತುಂಬ ಅನುಕೂಲ ಚೆನ್ನಾಗಿದೆ. ತುಂಬ ಹಚ್ಕೊಂಡವರು, ತುಂಬ ನಚ್ಚಿಕೊಂಡವರು ಅಂತೀವಲ್ಲ, ತುಂಬ ಕ್ಲೋಸ್ ರಿಲೇಟಿವ್ಸ್ ಆಗಬಹುದು ಅಥವಾ ಫ್ರೆಂಡ್ಸು ಆಗಬಹುದು. ಅಂಥವರಿಗೆ ನೀವು ಏನೋ ಉಡುಗೊರೆ ಕೊಡ್ತಕ್ಕಂಥದ್ದು ಅಥವಾ ಅವರಿಗೇನೋ ಇಷ್ಟಪಟ್ಟಿದ್ದನ್ನು ಕೊಡಿಸ್ತಕ್ಕಂಥದ್ದು ಆಗಬಹುದು. ಎಜುಕೇಷನ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಇನ್ನೇನೋ ಆಗಬಹುದು. ಆ ಥರದ್ದು ಅಂತೂ ಸ್ವಲ್ಪ ವ್ಯಯ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ದೈವಾಧಿಪತಿ ಅಂದರೆ ಚಂದ್ರ ಜನ್ಮಕ್ಕೆ ಬಂದಾಗ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಿಭಾಯಿಸ್ತೀರ, ದೈವತ ಅನುಕೂಲ ಉಂಟಾಗುತ್ತೆ. ಆದರೆ ಅಲ್ಲಿ ಮಾಂದಿ ಸೇರ್ಪಡೆ ಆಗಿದೆ. ಆ ಕಾರಣದಿಂದಾಗಿ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳು, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರೋದು, ಒಂದು ವಸ್ತು ನಷ್ಟವಾಗ್ತಕ್ಕಂಥದ್ದು,
ಅಸಮಾಧಾನ ಸ್ವಲ್ಪ ಸೂಚಿಸ್ತಕ್ಕಂಥದ್ದು ಈ ಥರದ್ದು ಇದೆ. ಆದರೆ ಇದು ಮೇಜರ್ ಅಲ್ಲ, ಸಣ್ಣ ಪುಟ್ಟದ್ದು, ಯೋಚನೆ ಮಾಡಬೇಡಿ. ಉಳಿದ ಹಾಗೆ ಹೆಚ್ಚಿನ ಅನುಕೂಲ ಇದೆ. ಚಂದ್ರ ಭಾಗ್ಯಾಧಿಪತಿ ಜನ್ಮದಲ್ಲಿದ್ದಾಗ, ಪಕ್ಷದ ಬಲ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ದೈವಾನುಕೂಲ, ದೇವತಾ ಪೂಜೆ ಪುನಸ್ಕಾರ, ಪ್ರಾರ್ಥನೆ, ಸಜ್ಜನರ ಭೇಟಿ ಇಂಥವುಗಳ ಕಡೆ ನೀವು ಸ್ವಲ್ಪ ಮನಸ್ಸು ವಾಲುತ್ತೆ. ಅದರಿಂದ ಶುಭ್ರರಾಗ್ತೀವಿ, ಮನಸ್ಸು ಶುದ್ಧವಾಗುತ್ತೆ. ಇದು ಒಳ್ಳೆಯದು. ಇದಕ್ಕೇನು ಕೊನೆಗೆ ಪರಿಹಾರ ಏನಪ್ಪ ಮಾಡಬೇಕು ಇಡೀ ವಾರದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ತೊಡಕುಗಳಿಗೆ ಅಂದರೆ ಶಿವಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ. ಇದು ವೃಶ್ಚಿಕವರೆಗಿನ ಫಲಾಫಲಗಳು. ಇನ್ನು ಕೊನೆಯ 4 ರಾಶಿಗಳ ಇಡೀ ವಾರದ ಭವಿಷ್ಯ ಫಲಾಫಲಗಳು ಹೇಗಿದೆ ಅಂತ ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.